ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರಾ ಇಂಡಿಯಾ ಅಕಾಡೆಮಿ. ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೇವರಾ ಇಂಡಿಯಾ ಅಕಾಡೆಮಿ. ನಾನು ಸುದ್ದುವಾರದ್. ನಿಮ್ಮೆಲ್ಲರೂ ಕೂಡ ಗುಡ್ ಆಫ್ಟರ್ನೂನ್. ಏನು ಇವತ್ತಿನ ಒಂದು ವಿಡಿಯೋದ ಪ್ರಮುಖ ವಿಶೇಷ ಏನಂದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಈ ಕಡ್ಡಾಯ ಕನ್ನಡ ಪತ್ರಿಕೆ ಸಂಬಂಧಿಸಿದಂತೆ ನಮ್ಗೆ ಈ ಸಿಲೆಬಸ್ ಏನಿದೆ ಅಂತ ತುಂಬಾ ಜನ ನನಗೆ ವಿಡಿಯೋ ಮಾಡಿ ಅಂತ ಒಂದು ಕಮೆಂಟ್ ಮಾಡ್ತಾ ಇದ್ರು. ಹಾಗಾಗಿ ಈ ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಕೆಲವು ಕೆಎ ನೀಡಿರ್ತಕ್ಕಂಥ ಅಧಿಕೃತ ಮಾಹಿತಿ ಅನ್ವಯ ಅಂದ್ರೆ ನಾನು ಕೊಡ್ತಕ್ಕಂಥ ಒಂದು ಏನ್ ನೋಟಿಫಿಕೇಶನ್ ಇದೆಯಲ್ಲ, ಅದು 2021 ಒಂದು ನೋಟಿಫಿಕೇಶನ್ ಒಂದು ಆಧಾರದ ಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಆಧಾರದ ಮೇಲೆ ಈ ಒಂದು ಸಿಲೆಬಸ್ ಅನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಹಂಗಾದ್ರೆ ಇಲ್ಲಿ ಏನೈತಿ, ಎಷ್ಟು ಪಾರ್ಟ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರ್ತಾವ, ಮತ್ತೆ ಯಾವ ಒಂದು ವಿಭಾಗಕ್ಕೆ ಎಷ್ಟು ಅಂಕಗಳನ್ನ ಕೊಡ್ತಾರ, ಮತ್ತ ನಾವ್ ಇದಕ್ಕೆ ಏನ್ ಬಳಸಬೇಕು, ಯಾವ ಪುಸ್ತಕ ಬಳಸಿದ್ರೆ ನಾವು ಏನಾಗತ್ತೆ ಅಂದ್ರೆ ಈ ಕಡ್ಡಾಯ ಕನ್ನಡಕ್ಕೆ ಬರ್ತಕ್ಕಂತ ಈ 100 ಅಂಕಗಳಿಗೆ ಎಲಿಜಿಬಲ್ ಆಗತಕ್ಕಂತ ಮಾರ್ಕ್ಸ್ ಗಳು ಎಷ್ಟು ತಗೋಬೇಕು, ಮತ್ತ ಅದನ್ನ ತಗೊಳ್ತಕ್ಕಂತ ಒಂದು ಸ್ಟ್ರಾಟಜಿ ಏನು, ಇದಕ್ಕೆ ಸಂಬಂಧಪಟ್ಟಂತ ಕಂಟೆಂಟ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋ ಒಳಗ ಕಂಪ್ಲೀಟ್ ಹೇಳ್ಕೊಡ್ತೀನಿ ನಿಮ್ಗ. ಬನ್ನಿ ಮತ್ತೆ ತಡ ಮಾಡೋಣ. ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ನ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯ ಪ್ರಮುಖ ಸಿಲೆಬಸ್ ಐತೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ನೋಡಿ, ಪ್ರಶ್ನೆ ಪತ್ರಿಕೆ 1ರಲ್ಲಿ ನಾವು ನೋಡ್ತೀವಿ ಏನಂದ್ರೆ ಕಡ್ಡಾಯ ಕನ್ನಡ ಪತ್ರಿಕೆಯನ್ನ ಮೊದಲಿಗೆ ಅರ್ಥ ಮಾಡ್ಕೋಬೇಕು. ನಾವು ಕಡ್ಡಾಯ ಕನ್ನಡ ಪತ್ರಿಕೆ ಹೆಸರಿನಿದು ಪೇಪರ್ 1 ಅಂತ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಜನರಿಗೆ ಕನ್ಫ್ಯೂಸ್. ಪೇಪರ್ 1 ಅಂದ್ರೆ ಜಿಕೆ, ಪೇಪರ್ 2 ಅಂದ್ರೆ ಸಬ್ಜೆಕ್ಟ್ ಅನ್ಕೊಂಡ್ಬಿಟ್ಟಿರಿ. ಅದಂಗಲ್ಲ. ಪೇಪರ್ 1 ಅಂದ್ರೆ ಮಸ್ಟ್ ಅಂಡ್ ಶುಡ್ ತಿಳ್ಕೊಬೇಕಾದ್ರೆ ನೀವು ಕಡ್ಡಾಯ ಕನ್ನಡ. ಪೇಪರ್ 2 ಯಾವುದು? ಕಡ್ಡಾಯ ಇಂಗ್ಲಿಷು ಅಂದ್ರೆ ಕಂಪಲ್ಸರಿ ಇಂಗ್ಲಿಷು. ಪೇಪರ್ 3 ಯಾವುದು? ಜಿಕೆ ಸಾಮಾನ್ಯ ಜ್ಞಾನ. ಪೇಪರ್ 4 ಯಾವುದು? ನಮ್ ಸಬ್ಜೆಕ್ಟು. ಇಷ್ಟು ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಏನಂದ್ರೆ, ನಾವು ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂತ ಒಂದು ಯಾವ ಮಟ್ಟದಲ್ಲಿ ಇರ್ತೈತೆ ಅಂತ ನೋಡೋದಾದ್ರೆ, ನಾವು SSLC ಮಟ್ಟದಲ್ಲಿರ್ತಕ್ಕಂಥ ಒಂದು ಪ್ರತಿಭಾ ಭಾಷೆ ಮಟ್ಟದಾಗಿರ್ತಕ್ಕಂಥ ಒಂದು ವಿಚಾರ ನೋಡ್ತೀವಿ. ಇನ್ನು SSLC ಮಟ್ಟದ ಒಂದು ಭಾಷೆ ಇದು, ಅದು ಪ್ರಥಮ ಭಾಷೆ. ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಇಲ್ಲಿ ನಮ್ಗೆ? 100 ಅಂಕಗಳು. ನೋಡಿ, 100 ಅಂಕಗಳು ಮಾತ್ರ ಇಲ್ಲಿರ್ತಕ್ಕಂಥ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಈ 100 ಮಾರ್ಕ್ಸ್ ಗಳನ್ನ ಮಾತ್ರ ನಾವಿಲ್ಲಿ ಇರ್ತಕ್ಕಂಥ ಏನಿದು ಪತ್ರಿಕೆ. ಹಾಗಾದ್ರೆ ಇಲ್ಲಿ ಒಳಗೊಂಡಿರ್ತಕ್ಕಂಥ ಪ್ರಮುಖ ಅಂಶಗಳೇನು, ಯಾವ ಭಾಗಗಳು ಮತ್ತು ಎಷ್ಟು ಅಂಕಗಳನ್ನು ನೋಡೋಣ. ನೋಡಿ, ಮೊದಲ ಭಾಗದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನಾವು ವಿಷಯದ ಒಂದು ಸಮಗ್ರ ಅರ್ಥೈಸುವಿಕೆ. ಅದು ವಿಷಯದ ಸಮಗ್ರ ಅರ್ಥೈಸುವಿಕೆ. ಇಲ್ಲಿ 15 ಮಾರ್ಕ್ಸ್ ಗಳು ಇರ್ತಾವೆ. ಇಲ್ಲಿ ಎಷ್ಟು? 15 ಮಾರ್ಕ್ಸ್ ಗಳನ್ನ ನಾವು ಸಂಬಂಧಪಟ್ಟಂತೆ ಬರಿಬೇಕಿಲ್ಲಿ. ಎಷ್ಟು? 15 ಮಾರ್ಕ್ಸ್ ಗಳು. ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂದ್ರೆ ಏನಂಬುದನ್ನ ಸ್ವಲ್ಪ ನಿಮಗೆ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಫಸ್ಟ್ ಭಾಗದಲ್ಲಿ ನೋಡಿ, ವಿಷಯದ ಸಮಗ್ರ ಅರ್ಥೈಸುವಿಕೆ. ವಿಷಯದ ಸಮಗ್ರ ಅರ್ಥೈಸುವಿಕೆ. ಇಲ್ಲಿ ಏನ್ ಕೇಳ್ತಾರೋ ಏನಿಲ್ಲ ಎಂಬುದನ್ನು ಕೂಡ ನಿಮಗೆ ಕೆಲವು ವಿಚಾರಗಳನ್ನು ಹೇಳ್ತೀನಿ. ಇಲ್ಲೇನ್ ಇರ್ತಂದ್ರೆ, ಫಸ್ಟ್ ಆಫ್ ಆಲ್ ಅಂದ್ರೆ ಪೇಪರ್ ಇದೇನ್ ಪೇಪರ್ 1 ಇದೆಯಲ್ಲ, ಅದು ಕಡ್ಡಾಯ ಕನ್ನಡ ಪೇಪರ್ 1 ಇದು ಡಿಸ್ಕ್ರಿಪ್ಟಿವ್ ಇರ್ತೈತಿ. ಇದು ಮೊದಲು ತಲೆಯಾಗಿರ್ಬೇಕು ನಿಮ್ದು. ಯಾವ್ದೋ ಆಬ್ಜೆಕ್ಟಿವ್ ಅಲ್ಲಿ ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದ್ರೆ ಬರೆಯೋದಿರುತ್ತಿದ್ದು. ಸೊ ಇಲ್ಲಿ ನಾವು ಫಸ್ಟ್ ಭಾಗದಲ್ಲಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂದ್ರೆ ನಾವ್ ಇಲ್ಲೇನ್ ಕೊಡ್ತಾನೆ ಅಂದ್ರೆ, ಒಂದು ನುಡಿಗಟ್ಟುಗಳನ್ನ ಕೊಡ್ತಾನ. ಇನ್ನೊಂದೇನಂದ್ರೆ ಗಾದೆ ಮಾತುಗಳನ್ನು ಕೊಡ್ತಾನೆ. ಇಲ್ಲಂದ್ರಿಂದ ಸಂದರ್ಭಕ್ಕೆ ತಕ್ಕಂತೆ ವಿವರಿಸಿದ ಒಂದು ಇದನ್ನ ಕೊಡ್ತಾನೆ ಅವನು. ಸಂದರ್ಭಕ್ಕೆ ತಕ್ಕಂತೆ ವಿವರಿಸುವ ಒಂದು ಖಂಡಿಕೆಗಳನ್ನ ಕೊಡ್ತಾನೆ ಇವನು. 3 ಭಾಗಗಳಲ್ಲಿ ನೋಡಬಹುದು ನಾವು. ಹಾಗಾದ್ರೆ ಇಲ್ಲಿ ಏನೈತೆ ಅಂದ್ರೆ, ಇದು ಯಾವ ತರ ಇರ್ತದೆ, ಎಕ್ಸ್ಪ್ಲನೇಷನ್ ಬರಿಬೇಕಾಗಿರ್ತಿ. ನುಡಿಗಟ್ಟು ಆಗಲಿ ಗಾದೆ ಮಾತುಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಇರ್ತಕ್ಕಂಥ ಒಂದು ವಿಚಾರವನ್ನ ನೀವು ಎಕ್ಸ್ಪ್ಲನೇಷನ್ ಬರಿಬೇಕಾಗಿರ್ತೈತಿ. ಉದಾಹರಣೆಗೆ ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಗಾದೆ ಮಾತು ನೋಡ್ರಿ. ಈಗ ಯಾವ್ದು ನೋಡ್ಬೇಕಾದ್ರೆ ನಾವು ಗಾದೆ ಮಾತುಗಳಲ್ಲಿ ಉಪ್ಪು ತಿಂದವನು ನೀರು ಕುಡಿಯಬೇಕು ಅನ್ನೋದು ಏನು? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಗಾದೆ ಮಾತನ್ನ ಎಕ್ಸ್ಪ್ಲನೇಷನ್ ಮಾಡ್ಬೇಕು ನೀವು. ಹಂಗೆ ಈ ನುಡಿಗಟ್ಟುಗಳಲ್ಲಿ ಸಂದರ್ಭ ತಕ್ಕಂತೆ ಇದು ಸಂಬಂಧಪಟ್ಟಂತೆ ಏನೈತೆ ಅಂದ್ರ, ನಮ್ಗೆ ಇರ್ತಕ್ಕಂಥ ಮಾರ್ಕ್ಸ್ ಎಷ್ಟಿಲ್ಲ? 15 ಟೋಟಲ್ ಆಗಿ. ಒಂದೊಂದು ಟೈಮ್ ಏನಾಗುತ್ತೆ ಅಂದ್ರೆ, ಇವನ್ನ 3 ಇಂಟು 5 ಕೊಡ್ಬೋದು, ಇಲ್ಲ ಅಥವಾ 5 ಇಂಟು 3 ಕೊಡ್ಬೋದು. ಅಂದ್ರೆ 3 ಮಾರ್ಕ್ಸ್ 5 ಕ್ವಶನ್ಸ್ ಕೊಡ್ಬೋದು, ಅಥವಾ 5 ಕ್ವಶನ್ಸ್ 3 ಮಾರ್ಕ್ಸ್ ಕೊಡ್ಬೋದು. ಟೋಟಲ್ 15 ಮಾರ್ಕ್ಸ್ ಇರುತ್ತಿದ್ದು. ಇಲ್ಲೇನಂದ್ರೆ, ಇಲ್ಲಿ ಎಕ್ಸ್ಪ್ಲನೇಷನ್ ಅಂದ್ರೆ 5 ಸಾಲು, 6 ಸಾಲು, 7 ಸಾಲು, ಈ ತರ ಒಟ್ಟಲ್ಲಿ ಒಂದು 10 ಸಾಲು ಒಳಗಾಗಿ ಏನಂದ್ರ, ಈ ಒಂದು ವಿಷಯದ ಸಂಬಂಧಪಟ್ಟಂತ ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ, ಅಥವಾ ನಿಮ್ಗೆ ಬರವಣಿಗೆ ಯಾವ ತರ ಆಯ್ತು ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಿರ್ತಾರ. ಅಂದ್ರೆ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂದ್ರೆ, ನೀವು ಬರೆಯೋದ್ರಿಂದ ಇಲ್ಲಿ ನಿಮ್ದು ಒತ್ತಕ್ಷರಗಳು ಸರಿಯಾಗಿ ಕೊಡ್ತಾ ಇದ್ದರಿಲ್ಲೋ, ಇಲ್ಲಿ ಸಂಯುಕ್ತಾಕ್ಷರಗಳನ್ನು ಸರಿಯಾಗಿ ಬರಿತಿರಿಲ್ಲೋ, ಮತ್ತು ಅಲ್ಪ ಪ್ರಾಣ
ಮತ್ತು ಮಹಾಪ್ರಾಣ ಇವುಗಳನ್ನ ಸರಿಯಾಗಿ ನೀವು ಬರಿತೀರಿ ಇಲ್ಲೋ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾರೆ ಅವರು. ಒಟ್ನಲ್ಲಿ ಏನಂದ್ರೆ ನಿಮ್ದು ವಿಷಯದ ಅರ್ಥೈಸುವಿಕೆ ಒಂದೇ, ಮತ್ತೆ ಸ್ವರಗಳು ಯಾವುವು, ಮತ್ತೆ ವ್ಯಾಕರಣ ಏನು, ಮತ್ತೆ ಕಾಗುಣಿತ ಏನು, ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಬರವಣಿಗೆ ಮೂಲಕ, ಒಂದು ನುಡಿಗಟ್ಟಿನ ಮೂಲಕ, ಸಂದರ್ಭಕ್ಕೆ ತಕ್ಕಂತೆ ಕೊಡ್ತಕ್ಕಂಥ ಗಾದೆಗಳ ಮೂಲಕ ನಿಮ್ಮ ಒಂದು ಬರವಣಿಗೆಯನ್ನ ಮತ್ತು ವಿಷಯ ಜ್ಞಾನವನ್ನ ಮತ್ತು ಆ ಕಾಗುಣಿತವನ್ನ ಮತ್ತು ಪದಗಳ ಸಂಗ್ರಹವನ್ನ ವಿಷಯದ ಸಮಗ್ರ ಅರ್ಥೈಸುವಿಕೆಯಲ್ಲಿ ಒಟ್ಟು 15 ಮಾರ್ಕ್ಸ್ಗಳಲ್ಲಿ ನಿಮ್ಮನ್ನ ಅವರು ಚೆಕ್ ಮಾಡ್ತಾರೆ. ಏನಿದು ಫಸ್ಟ್ ಭಾಗ. ಇನ್ನ ಎರಡನೇ ಭಾಗದಲ್ಲಿ ಏನ್ ಕೊಡ್ತಾನ ನೋಡೋಣ ಇಲ್ಲಿ. ಇಲ್ಲಿ ಪದ ಪ್ರಯೋಗ ಅಂತ ಬರುತ್ತೆ ನೋಡ್ರಿ, ಇದು ಪದ ಪ್ರಯೋಗ. ಇದು ಕೂಡ ಎಷ್ಟಿಗೆ 15 ಮಾರ್ಕ್ಸ್ ಇದು. ಎಷ್ಟಿದು ಪದ ಪ್ರಯೋಗದಲ್ಲಿ ಎಷ್ಟು ನೋಡ್ತಾ ಇದೀವಿ ಅಂದ್ರೆ ನಾವು 15 ಮಾರ್ಕ್ಸ್ ನಲ್ಲಿ ನೋಡ್ತಕ್ಕಂಥ ಒಂದು ಪದ ಪ್ರಯೋಗನ ನೋಡ್ತೀವಿ. ಹೌದು, ಇಲ್ಲಿ ಪದ ಪ್ರಯೋಗ ಅಂದ್ರೆ ಏನೋದನ್ನು ಕೂಡ ಇಲ್ಲಿ ನಿಮ್ಗೆ ಇಲ್ಲಿ ವಿಚಾರಗಳನ್ನ ತಿಳಿಸ್ತೀನಿ ನೋಡ್ರಿ. ಪದ ಪ್ರಯೋಗ, ಏನ್ ಪದ ಪ್ರಯೋಗ ಮಾಡ್ಬೇಕು ಅನ್ನೋದು ಮ್ಯಾಟ್ರ್ ಆಗತ್ತೆ ಇಲ್ಲಿ. ಇಲ್ಲಿ ಏನಂತಂದ್ರೆ 2-3 ಪಾಠಗಳನ್ನ ಕೊಡ್ತಾನ ಅವನು. 2-3 ಪಾಠಗಳನ್ನ ಕೊಡ್ತಾನ. ಒಂದು ಇಲ್ಲಿ ತತ್ಸಮ ಕೊಡ್ತಾನ, ಇನ್ನೊಂದು ತದ್ಭವಗಳನ್ನು ಕೊಡ್ತಾನ, ಇನ್ನೊಂದು ಫಿಲ್ ಇನ್ ದ ಬ್ಲಾಕ್ಸ್, ಇನ್ನು ಬಿಟ್ಟ ಸ್ಥಳ ತುಂಬಿರಿ ಅಂತ ಕೊಡ್ತಾನೆ ಇಲ್ಲಿ. ಬಿಟ್ಟ ಸ್ಥಳ ತುಂಬಿರಿ, ಬಿಟ್ಟ ಸ್ಥಳ ತುಂಬಿರಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ತತ್ಸಮ ತದ್ಭವಗಳು ನಿಮ್ಗೆ ಗೊತ್ತಿರ್ಬೇಕು. ಇನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಪದಗಳು, ಸಂಸ್ಕೃತಿಗೆ ಸಮಾನ ಆಗಿರ್ತಕ್ಕಂಥ ಕನ್ನಡದ ಪದಗಳು, ಮತ್ತು ಇಲ್ಲಿರ್ತಕ್ಕಂಥ ಕೆಲವು ತತ್ಸಮ ತದ್ಭವ ಸಂಬಂಧಪಟ್ಟಂತೆ ವಿಚಾರಗಳನ್ನ ಅವರು ಚೆಕ್ ಮಾಡ್ತಾರೆ. ಯಾಕಂದ್ರೆ ನಿಮಗೆ ಅವ್ರಿಗೆ ಏನ್ ಬೇಕು, ಆಡಳಿತಾತ್ಮಕ ಪಾಶ್ಚಾತ್ಯಾನ ಮಾತ್ರ ಬೇಕಾಗಿರ್ತದೆ. ಅವ್ರು ಇನ್ನು ಆಡಳಿತಾತ್ಮಕ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಿರ್ತಾರೆ ಅವರು. ಹಾಗಾಗಿ ಇಲ್ಲೇನು ತತ್ಸಮ ತದ್ಭವಗಳ ಮತ್ತು ಬಿಟ್ಟ ಸ್ಥಳ ತುಂಬುವುದರ ಮೂಲಕ ಪದಗಳನ್ನ ಯಾವ ತರ ಪ್ರಯೋಗ ಮಾಡ್ತಾ ಇದ್ದೀರಿ ನೀವು, ನಿಮ್ಮಲ್ಲಿ ಇರ್ತಕ್ಕಂಥ ಪದ ಜ್ಞಾನ ಎಷ್ಟೈತಿ, ಹಾಗೆ ಕನ್ನಡದ ಸಂಬಂಧಪಟ್ಟಂತೆ ಬೇರೆ ಭಾಷೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥ ಓದಿರ್ತಕ್ಕಂಥ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಗಳನ್ನ ಈ ಪದ ಪ್ರಯೋಗಗಳ ಮೂಲಕ ಅವರಲ್ಲಿ ಇರ್ತಕ್ಕಂತಂದ್ರ ಕನ್ನಡದ ಒಂದು ಪದಗಳ ಅರ್ಥ, ಪದಗಳ ಸಮಾನಾರ್ಥಕ ಅರ್ಥಗಳು, ಸಂಸ್ಕೃತದಿಂದ ಬಂದಿರತಕ್ಕಂಥ ಪ್ರಯೋಗಗಳನ್ನ ಇಲ್ಲಿ ಚೆಕ್ ಮಾಡ್ತಾರೆ ಅವರು. ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ನೀವು ಯಾವ ಒಂದು ಸಂದರ್ಭದಾಗ ಯಾವ ತರ ರಿಯಾಕ್ಟ್ ಮಾಡ್ತೀರಿ. ಮತ್ತೆ ಇಲ್ಲಿ ಏನಂದ್ರ ಇಂಡೈರೆಕ್ಟ್ ಆಗಿ ಉದಾಹರಣೆಗೆ ಹೇಳ್ಬೇಕಂದ್ರ ನಾನು ಡ್ಯಾಶ್ ಓದೇನು, ಇಲ್ಲಿ ಕೇಳ್ತಾರ ಅವರು. ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಒಂದು ಪದ ಬಳಸ್ಬೇಕು. ಏನು, ನಾನು ಉದಾಹರಣೆ ತಗೊಂಡ್ರೆ ನಾನು ಶಾಲೆಗೆ ತಗೋತೀನಿ ಇಲ್ಲಿ, ಶಾಲೆಗೆ. ನೀವು ಅಥವಾ ದೇವಾಲಯಕ್ಕೆ ತಗೋಬಹುದು. ಈ ತರ ಏನ್ ಮಾಡ್ತಾರ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರ ಅವರು. ಸೊ ಇಷ್ಟು ಇಲ್ಲಿ ಎಷ್ಟು ನೋಡ್ತೀವಿ ನಾವು ಪದ ಪ್ರಯೋಗದಾಗ 15 ಮಾರ್ಕ್ಸ್, ಒಟ್ಟಿಗೆ ಎಷ್ಟು ನೋಡಿದ್ವಿ ನಾವು 30 ಮಾರ್ಕ್ಸ್. ಇನ್ನ ಇನ್ನೊಂದು ಪಾಠ ಐತಿ, ಅದನ್ನು ನೋಡೋಣ ಏನ್ ಕೊಡ್ತಾನೆ ಇಲ್ಲ ಅನ್ನೋದನ್ನ. ವಿಷಯ ಸಂಕ್ಷೇಪಣೆ, ಇನ್ನು ವಿಷಯ ಸಂಕ್ಷೇಪಣೆ ಎಷ್ಟು, ಅದು ಕೂಡ 15 ಮಾರ್ಕ್ಸ್ ಗಳಿಂದ ನೋಡಿದ್ದು. ಎಷ್ಟು ವಿಷಯ ಸಂಕ್ಷೇಪಣೆ ಎಷ್ಟು, ಅದು ಎಷ್ಟು ಅಂದ್ರೆ ಇದು ಕನ್ನಡ ಇಂಗ್ಲಿಷ್ ಏನಂತ ಅಂದ್ರೆ ಪ್ರಿಸೈಸ್ ರೈಟಿಂಗ್ ಅಂತ. ಇದಕ್ಕೆ ಪ್ರಿಸೈಸ್ ರೈಟಿಂಗ್ ಸಾರಾಂಶಕ್ಕೆ ಅಂದ್ರೆ ಪದಗಳ ಸಾರಾಂಶವನ್ನು ಇಳಿಸಿ ಬರೆಯೋದು. ಅದೇ ಹೆಂಗಿರುತ್ತೆ ನೋಡೋಣ ಇಲ್ಲಿ. ಪ್ರಿಸೈಸ್ ರೈಟಿಂಗ್ ಅಥವಾ ಇವು ಕೊಟ್ಟಿರ್ತಕ್ಕಂಥ ಒಂದು ಖಂಡಿಕೆ ಅಂದ್ರೆ ನೋಡ್ರಿ, ಒಂದು ಪುಟದಲ್ಲಿ ಕೊಟ್ಟಿರ್ತಾರೆ ಅವರು. ಎಷ್ಟು ಒಂದು ಪೇಜ್ ಅಲ್ಲಿ ಕೊಟ್ಟಿರ್ತಾರೆ ಅವರು. ಒಂದು ಪೇಜ್ ಅಲ್ಲಿ ಕೊಟ್ಟಿರ್ತಾರೆ, ಇದನ್ನ 1/3 ಮಾಡಿ ಬರೆಯಬೇಕು ಅನ್ನೋದು ಕೊಟ್ಟಿರ್ತಾರೆ ಅವರು. ಇಲ್ಲಿ 1/3 ಯಾವ ತರ ಮಾಡ್ಬೇಕಂದ್ರೆ, ವಿಷಯ ನೀವು ಉದಾಹರಣೆ ತಗೋಬೇಕಂದ್ರ ಒಂದು ಪೇಜ್ ಕಂಟೆಂಟ್ ಇರುತ್ತಿದ್ದು, ಎಷ್ಟು ಒಂದು ಪೇಜ್ ಕಂಟೆಂಟ್ ಇರುತ್ತೆ. ಅವರು ಕೊಟ್ಟಿರ್ತಕ್ಕಂಥ ಒಂದು ಪೇಜ್ ಅನ್ಕೊಳ್ರಿ, ಇದು ಅಲ್ಲಿ ರಿಟರ್ನ್ ಕೊಟ್ಟಿರ್ತಾರೆ ಅವರು. ಸೊ ಇದನ್ನಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮಗೆ 30 ಸಾಲುಗಳಲ್ಲಿ ಕೊಟ್ಟಿದ್ದಾರೆ ತಂದ್ಕೊಡ್ರಿ. 30 ಸಾಲುಗಳಲ್ಲಿ ಇದನ್ನ ನಾವು ಎಷ್ಟಂದ್ರೆ 10 ಸಾಲುಗಳಲ್ಲಿ ಬರಿಬೇಕಿಲ್ಲ, 10 ಸಾಲುಗಳಲ್ಲಿ ಬರಿಬೇಕು. ಸೊ ಒಂದು ವಿಷಯವನ್ನ ಕನ್ಸೈಸ್ ಮಾಡಿ ಬರಿತಕ್ಕಂತ ಒಂದು ನಿಮ್ಮಲ್ಲಿ ಜ್ಞಾನವನ್ನು ಚೆಕ್ ಮಾಡ್ತಾರೆ. ಈ ಒಂದು ಪ್ರಿಸೈಸ್ ರೈಟಿಂಗ್ ಎಲ್ಲಿ ನೋಡ್ತೀವಿ ಅಂದ್ರೆ ನಾವು ಇದನ್ನ ವಿಶೇಷವಾಗಿ ಎಲ್ಲಿ PSI ಪೇಪರ್ 1 ನಲ್ಲಿ ನಾವು 10 ಮಾರ್ಕ್ಸ್ ಗಳಲ್ಲಿ ನೋಡ್ತಾ ಇದೀವಿ. ಅಲ್ಲಿ 10 ಮಾರ್ಕ್ಸ್ ಗಳಲ್ಲಿ ನೋಡ್ತಾ ಇದೀವಿ. ಹಾಗಾಗಿ ಒಂದ್ ಯಾವ್ದೋ ಒಂದು ನೋಡ್ರಿ, ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಇದು ಯಾವ ತರ ಇರುತ್ತಂದ್ರೆ, ನೀವು KGF ಮೂವಿ ನೋಡಕ್ ಹೋಗಿರ್ತೀರಿ. ಈ KGF ಮೂವಿ ಅಂದ್ರೆ 3 ಅವರ್ ಇರ್ತೈತಿ, ಇದು 3 ತಾಸು ಇರುತ್ತೆ. ನೀವು ಹೊರಗಡೆ ಬಂದಾದ್ಮೇಲೆ ಏನಂದ್ರೆ, ಹೊರಗಡೆ ಬಂದಂದು ಯಾರೋ ನಿಮ್ ಸ್ನೇಹಿತರಿರ್ತಾರ, ಹೌದ್ರಿ ಸರ್ KGF ಮೂವಿ ಯಾವ ತರ ಐತೆ ಅಂತ ಕೇಳ್ತಾರ ಅವರು. ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದ್ 2-3 ನಿಮಿಷ ಅಥವಾ 10 ನಿಮಿಷ ಅಲ್ಲಿರ್ತಕ್ಕಂಥ ಸಾಂದರ್ಭಿಕವಾಗಿರ್ತಕ್ಕಂಥ ಪ್ರಮುಖ ಘಟನೆಗಳನ್ನ ಮಾತ್ರ ಅವರು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಕಂಟೆಂಟ್ ಅನ್ನ ಮತ್ತು ಕಥೆಯನ್ನ ಅಂದ್ರೆ ಅತಿ ಕಡಿಮೆ ಅವಧಿಯಲ್ಲಿ, ಅಂದ್ರೆ ಕೇವಲ 10 ನಿಮಿಷದಲ್ಲಿ ಇಡೀ KGF ಮೂವಿನ ನಿಮ್ಗ ಯಶ್ ಅವ್ರು ಹಿಂಗ್ ಬಂದ್ರು, ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು ಅಂತ ಕೇವಲ 10 ನಿಮಿಷದಲ್ಲಿ ಹೇಳಕ್ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನವನ್ನ ನಾವು ಇಂಡೈರೆಕ್ಟ್ ಆಗಿ ಇಲ್ಲಿ ಕಾಣ್ತಾ ಇದ್ದೀವಿ. ಯಾವ್ದಿದು ವಿಷಯ ಸಂಕ್ಷೇಪಣೆಯಲ್ಲಿ. ಇನ್ನು 4ನೇ ಭಾಗದಲ್ಲಿ ನೋಡ್ತೀವಿ ಯಾವುದು, ಪದಜ್ಞಾನ. ಪದಜ್ಞಾನ ಏನ್ ಇರ್ತೈತಿ ಇಲ್ಲಿ ಅಂದ್ರೆ, ಇದು 20 ಮಾರ್ಕ್ಸ್ ಇಲ್ಲಿ ಕೊಡ್ತಾರ ಅವರು. ಇಲ್ಲಿ ಏನಪ್ಪಾ ನೋಡೋದಾದ್ರೆ ನಾವು ನೋಡ್ರಿ, ಪದಜ್ಞಾನ ಒಳಗ ಏನು ಪದಜ್ಞಾನ, ಸಾರಿ ಒಂದ್ ಸೆಕೆಂಡ್ ನೋಡ್ರಿ.
ಪದಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಕೊಟ್ಟಾರ ಅವರು? 20 ಮಾರ್ಕ್ಸ್ ಕೊಟ್ಟಾರ. ಇಲ್ಲಿ ಏನಿರ್ತೈತಿ ಅಂದ್ರೆ ಒಂದು ವಿಶೇಷವಾಗಿ ವಿರುದ್ಧಾರ್ಥಕ ಪದಗಳಿರ್ತಾವ ಇಲ್ಲಿ. ವಿರುದ್ಧಾರ್ಥಕ ಪದಗಳು. ಇನ್ನೊಂದು ಯಾವುದು? ಸಮಾನಾರ್ಥಕ ಪದಗಳು. ಯಾವುದು? ಸಮಾನಾರ್ಥಕ ಪದಗಳು. ಈ ತರ ಕೇಳ್ತಾರೆ ಇಲ್ಲಿ. ಮುಂದ ಇನ್ನೊಂದು ಏನಾಗುತ್ತೆ ಅಂದ್ರೆ ಇಲ್ಲಿ ಕನ್ನಡ ಟು ಇಲ್ಲಿ ಇಂಗ್ಲಿಷ್ ಪದಗಳು ಯಾವ ತರ ಇರ್ತಾವ ಅಂದ್ರೆ ಆಡಳಿತಾತ್ಮಕ ಪದಗಳು ಇರ್ತಾವ ಇಲ್ಲಿ. ಆಡಳಿತಾತ್ಮಕ ಪದಗಳು. ಆಡಳಿತಾತ್ಮಕ ಪದಗಳು. ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಮೊದಲಿಗೆ ಇಂಗ್ಲಿಷ್ ಅಲ್ಲಿ ಕೊಡ್ತಾರೆ. ಈಗ ಇಂಗ್ಲಿಷ್ ಅಲ್ಲಿ ಪದಗಳನ್ನು ಕೊಟ್ಟಿರ್ತಾರ. ಇಂಗ್ಲಿಷ್ ಪದಗಳು ಇರ್ತಾವ ಕೆಲವೊಂದು, ಅಥವಾ ಕನ್ನಡ ಪದಗಳು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರ ಅಂತ ಬರೆಯೋದಿರ್ತೈತಿ ಇಲ್ಲಿ ಎಲ್ಲವೂ ಕೂಡ ಬರೆಯೋದಿರ್ತೈತಿ ಇಲ್ಲಿ. ಇಷ್ಟು ಪದಜ್ಞಾನ ಸಂಬಂಧಪಟ್ಟಂತೆ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಆಡಳಿತಾತ್ಮಕ ಪದಗಳು, ಅದರಲ್ಲಿ ಕನ್ನಡ ಇಂಗ್ಲಿಷ್ ಒಟ್ಟಿನಲ್ಲಿ ಎಟ್ಟಂದ್ರೆ ನಿಮ್ಗೆ 20 ಮಾರ್ಕ್ಸ್ ಇರ್ತಿದ್ವು. ಸೊ ಇಷ್ಟು ಏನಂದ್ರೆ ನಿಮ್ಗೆ ವಿರುದ್ಧಾರ್ಥಕ ಪದಗಳು ಗೊತ್ತಿರಬೇಕು, ಸಮಾನಾರ್ಥಕ ಪದಗಳು ಗೊತ್ತಿರಬೇಕು, ಆಡಳಿತಾತ್ಮಕ ಪದಗಳು ಗೊತ್ತಿರಬೇಕು. ಅದರಲ್ಲಿ ಇಂಗ್ಲಿಷ್ ವೆಕ್ಯಾಬುಲರಿ ಕೂಡ ಇಂಡೈರೆಕ್ಟ್ ಆಗಿ ಚೆಕ್ ಮಾಡ್ತಾರೆ. ಇಂಗ್ಲಿಷ್ ವೆಕ್ಯಾಬುಲರಿ ಕೂಡ ಅವರು ಇಂಡೈರೆಕ್ಟ್ ಆಗಿ ಚೆಕ್ ಮಾಡ್ತಾರೆ. ಸೊ ಒಟ್ಟಿನಲ್ಲಿ ಎಷ್ಟಂದ್ರೆ 20 ಮಾರ್ಕ್ಸ್ಗಳಲ್ಲಿ ನಾವ್ ಏನ್ ಮಾಡ್ತೀವಿ? ಪದಜ್ಞಾನವನ್ನು ಚೆಕ್ ಮಾಡ್ತಕ್ಕಂಥ ಒಂದು ವಿಚಾರ ನೋಡ್ತಾ ಇದ್ದೀವಿ. ಯಾವ ಭಾಗದಲ್ಲಿ? ಅದು 4ನೇ ಭಾಗದಲ್ಲಿ. ಆಮೇಲೆ ಇನ್ನು 5ನೇದು ಯಾವುದು? ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ. ಎಷ್ಟು ಮಾರ್ಕ್ಸ್? 15 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ಇದು. ಇದು ಕೂಡ 15 ಮಾರ್ಕ್ಸ್ ಅಲ್ಲಿ ಇರ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ ನಾವಿಲ್ಲಿ. ಇದಕ್ಕೆ ಏನ್ ಸಂಬಂಧಪಟ್ಟಾಗ ನೀವು ಮಾಡ್ಬೇಕಾದದ್ದು ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಒಂದು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಇದು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ವಿಶೇಷವಾಗಿ ನಾನು ಆಲ್ರೆಡಿ ಕ್ಲಾಸಸ್ಗಳು ಮಾಡ್ಬೇಕಾರ, ಮೆಂಟರ್ಶಿಪ್ ಮಾಡ್ಬೇಕಾರ ಇದನ್ನ ವಿಶೇಷವಾಗಿ ನಾನು PSI ಪೇಪರ್ ಫಸ್ಟ್ ಅಲ್ಲಿ ನೋಡ್ತೀನಿ. ಇದನ್ನ ಒಂದು 10 ಮಾರ್ಕ್ಸ್ ಇರುತ್ತಾ. ಇಲ್ಲಿ ಇಂಗ್ಲಿಷ್ ಟು ಕನ್ನಡ 10 ಇರುತ್ತಾ, ಕನ್ನಡ ಟು ಇಂಗ್ಲಿಷ್ ಕೂಡ 10 ಮಾರ್ಕ್ಸ್ ಇರುತ್ತೆ ಅಲ್ಲಿ. ಸೊ ಅಂತ ಸಂದರ್ಭದಾಗ ನಾವು ಕೂಡ ಏನು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅಲ್ಲಿ ಮಾರ್ಗದರ್ಶನವನ್ನು ಕೂಡ ಮಾಡಿರ್ತಕ್ಕಂಥ ವಿಚಾರವನ್ನ ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹೌದು, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ವೆಕ್ಯಾಬುಲರಿ ಇಂಪ್ರೂವ್ ಮಾಡ್ಕೋಬೇಕು ನಾವು. ಫಸ್ಟ್ ಇಂಗ್ಲಿಷ್ ವೆಕ್ಯಾಬುಲರಿ ಇಂಪ್ರೂವ್ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ಗ್ರಾಮರ್ ಗೊತ್ತಿರ್ಬೇಕು ನಮಗೆ. ಇಂಗ್ಲಿಷ್ ಗ್ರಾಮರ್ ಗೊತ್ತಿರ್ಬೇಕಂದ್ರೆ ನಿಮ್ಗೆ A to Z ಗೊತ್ತಿರೋದೇನು ಅವಶ್ಯಕತೆ ಇರಲ್ಲ. ಒಟ್ ಟೆನ್ಸಸ್ ಗೊತ್ತಿರೋ ಸಾಕು ನಿಮ್ಗೆ ಇಲ್ಲಿ. ಈ ವೆಕ್ಯಾಬುಲರಿ ಟೆನ್ಸಸ್ ಗೊತ್ತಿರೋ ಸಾಕು ನಿಮ್ಗೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಬಹುದು. ನೀವು ಆರ್ಟಿಕಲ್ಸ್ ಬೇಕಾಗಿಲ್ಲ, ಪ್ರಿಪೋಸಿಷನ್ಸ್ ಬೇಕಾಗಿಲ್ಲ, ಎಲ್ಲವೂ ಏನ್ ಬೇಕಾಗಿರಂಗಿಲ್ಲ. ಜಸ್ಟ್ ಇಂಗ್ಲಿಷ್ ಏನ್ ನಮಗೆ 12 ಟೆನ್ಸ್ ಬರ್ತಾವಲ್ಲ, 4 ಮತ್ತು ಉಪವಾಗಿರ್ತಕ್ಕಂಥ 3 ಸಬ್ ಟೆನ್ಸ್ ಗಳನ್ನ ಟೋಟಲ್ 12 ಟೆಸ್ಟ್ ಗಳು ಬಂದ್ರೆ ಸಾಕು. ನಿಮ್ಗೇನು ವೆಕ್ಯಾಬುಲರಿ ಇಂಪ್ರೂವ್ ಆದ್ರೆ ಸಾಕು. ಇಷ್ಟರಿಂದ ನೀವು ಆರಾಮಾಗಿ ಎಷ್ಟು 15 ಮಾರ್ಕ್ಸ್ ಗಳನ್ನ ತಗೋಬಹುದು. ಏನೂ ಬರ್ದಿಲ್ಲ ಅಂದ್ರೂ ಕೂಡ ನಿಮ್ಗೆ 8 ರಿಂದ 10 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರ ಅವರು. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ? ವೆಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಡ್ರಿ. ಅದ್ರ ಜೊತೆ ಇಂಗ್ಲಿಷ್ ಯಾವುದು ಈ ಟೆನ್ಸಸ್ ಗಳ ಮೇಲೆ ಹೆಚ್ಚಿನ ಒಂದು ವರ್ಕರ್ಸ್ ಮಾಡ್ರಿ. ಏನಕ್ಕಂದ್ರೆ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಲ್ಲಿ ಒಂದು ದುರಂತ ಏನಂದ್ರೆ ಲಾಸ್ಟ್ ಟೈಮ್ ಅಸಿಸ್ಟೆಂಟ್ ಪ್ರೊಫೆಸರ್ 2021 ನೇಮಕಾತಿಯಲ್ಲಿ ಈ ಕನ್ನಡ ಒಂದು ಸಬ್ಜೆಕ್ಟ್ ದವ್ರು ಒಬ್ರು ನಮ್ ಗೊತ್ತಿರ್ತಕ್ಕಂಥ ಸ್ನೇಹಿತರು ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬರ್ತಿದ್ರು, ಅವರು ಪಾಸ್ ಆಗಿದ್ರ. ಬಟ್ ಅವರು ಎಲಿಜಿಬಲ್ ಇಂಗ್ಲಿಷ್ ಫೇಲ್ ಆಗಿದ್ರು. ಅಂತ ಒಂದು ದುರಂತಗಳನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಇಂಗ್ಲಿಷ್ ಮೀಡಿಯಂದವ್ರು ನೋಡ್ರಿ, ಇಂಗ್ಲಿಷ್ ಮೀಡಿಯಂದವ್ರಿಗೆ ಹೇಳ್ತೀನಿ ನಾನು, ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ಬರ್ತಿರ್ತೈತಿ, ಬಟ್ ಕನ್ನಡ ವೆಕ್ಯಾಬುಲರಿ ಇರಂಗಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು? ಇಂಗ್ಲಿಷ್ ಮೀಡಿಯಂ ಇದ್ದವರು ಕನ್ನಡ ವೆಕ್ಯಾಬುಲರಿ ಇಂಪ್ರೂವ್ ಮಾಡ್ಕೋರಿ. ಹಂಗಾರ ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂದ್ರ ಇಂಗ್ಲಿಷ್ ವೆಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಡ್ರಿ. ಒಟ್ನಲ್ಲಿ ಏನಂದ್ರೆ ಇಂಗ್ಲಿಷ್ ಟೆನ್ಸಸ್ ಬರಬೇಕು, ಮತ್ತೆ ನಿಮ್ಮಲ್ಲಿ ಇಂಗ್ಲಿಷ್ ಪದಗಳು ಜಾಸ್ತಿ ಇರಬೇಕು. ಅಂದಾಗ ಮಾತ್ರ ನೀವು ಇಂಗ್ಲಿಷ್ ಟು ಕನ್ನಡ ಏನ್ ಮಾಡಬಹುದು? ಟ್ರಾನ್ಸ್ಲೇಟ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡೋಣ. ಕೊನೆಯದಾಗಿ ನಾವು ಯಾವ್ದು ಲಘು ಪ್ರಬಂಧವನ್ನ ನೋಡ್ತೀವಿ ಇಲ್ಲಿ. ಲಘು ಪ್ರಬಂಧ ಎಷ್ಟು? ಲಘು ಪ್ರಬಂಧ ನೋಡ್ತೀವಿ. ಇದು ಎಷ್ಟು ಮಾರ್ಕ್ಸ್? 20 ಮಾರ್ಕ್ಸ್ ಇದ್ದಿದ್ದು. ಟೋಟಲ್ ಆಗಿ 20 ಮಾರ್ಕ್ಸ್. 15, 15, 20 ಪದಜ್ಞಾನ 20 ಟೋಟಲ್ ಎಷ್ಟು? ನಮಗ 100 ಮಾರ್ಕ್ಸ್ ಇಲ್ಲಿರ್ತಕ್ಕಂಥ ಒಂದು ವಿಚಾರವನ್ನ ಕಾಣ್ತಾ ಇದ್ದೇವೆ. ಹೌದು, ಈ ಲಘು ಪ್ರಬಂಧ ಹೆಂಗ್ ಬರಿಬೇಕು, ಏನ್ ಬರಿಬೇಕು ಅನ್ನೋದು ಇಲ್ಲೊಂದು 1 ನಿಮಿಷ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ನೋಡ್ರಿ. ಲಘು ಪ್ರಬಂಧ ಅಂದ್ರೆ ಹೆಂಗಿರ್ತದೋ? ಲಘು ಪ್ರಬಂಧ ಅಂದ್ರೆ ಇಲ್ಲೇ ಏನಿಲ್ಲ, ಮೊದ್ಲಿಗೆ ನೀವು ಪೀಠಿಕೆಯನ್ನು ಬರಿತೀರಿ. ಪೀಠಿಕೆ ಎಷ್ಟಿರಂದು ಒಂದು 15 ರಿಂದ 20 ಸಾಲು, ಬಟ್ 15 ಸಾಲುಗಳಿರ್ಬೋದು. ಆಮೇಲೆ ಬಾಡಿ ಆಫ್ ದಿ ಕಂಟೆಂಟ್ ಬರಿತೀರಿ. ಏನು? ಒಂದು ವಿಷಯದ ಪ್ರಮುಖ ಭಾಗದ ಸಂಬಂಧಪಟ್ಟಂತ ಬರಿತೀರಿ. ಆಮೇಲೆ ಸಬ್ ಟೈಟಲ್ಗಳು ತಗೊಂಡ್ರೇನು, ಉಪಶೀರ್ಷಿಕೆಗಳನ್ನ ತಗೊಂತೀರಿ. ಕೆಲವೊಂದು ಉಪಶೀರ್ಷಿಕೆಗಳನ್ನ ತೆಗೆದುಕೊಳ್ತೀರಿ, ಉಪಶೀರ್ಷಿಕೆ ಕೊಡ್ತೀರಿ. ಆಮೇಲೆ ವೇ ಫಾರ್ವರ್ಡ್ ಬರಿತೀರಿ, ಮುಂದಿನ ಹಾದಿಗಳನ್ನ ಬರಿತೀರಿ. ಮುಂದಿನ ಕ್ರಮಗಳನ್ನು ಕೂಡ ಇಲ್ಲಿ ಬರಿತೀರಿ. ಆಮೇಲೆ ಏನ್ ಬರಿತೀರಿ? ಕೊನೆಯದಾಗಿ ಉಪಸಂಹಾರ ಬರಿತೀರಿ. ಇದು ಏನು ನಮ್ಮ ಪ್ರಬಂಧ ಬರಿತಕ್ಕಂಥ ಒಂದು ವಿಚಾರವನ್ನ ನಾವಿಲ್ಲಿ ಕಾಣ್ತೀವಿ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ವಿಷಯ ಸಂಕ್ಷೇಪಣೆ ಒಳಗ ಯಾವ್ದು ನೋಡ್ರಿ ಇಲ್ಲಿ 3 ಐತಿ ನೋಡ್ರಿ. ಇಲ್ಲಿ 3 ಯಾವ್ದು ವಿಷಯ ಸಂಕ್ಷೇಪಣೆಯಲ್ಲಿ ಪಾರ್ಟ್ 3 ಅಲ್ಲಿ ಕೂಡ
ಇನ್ನೊಂದು ಏನಂದ್ರೆ ಲೆಟರ್ ರೈಟಿಂಗ್ ಇರುತ್ತೆ ಇಲ್ಲಿ. ಲೆಟರ್ ರೈಟಿಂಗ್ ಇರುತ್ತೆ ಇದು. ಇಲ್ಲೊಂದು ಲೆಟರ್ ರೈಟಿಂಗ್ ಕೂಡ ಇರುತ್ತೆ. ಈ ಲೆಟರ್ ರೈಟಿಂಗ್ ಕೂಡ ನೀವು ಬರಿಬೇಕು. ಏನು ಸ್ಟಾರ್ಟಿಂಗ್ ಲೆಟರ್ ಏನಂದ್ರೆ ಟು ಅಡ್ರೆಸ್ ಇರುತ್ತೆ, ಆಮೇಲೆ ಫ್ರಾಮ್ ಅಡ್ರೆಸ್ ಇರುತ್ತೆ, ಆಮೇಲೆ ಸಬ್ಜೆಕ್ಟ್ ಇರುತ್ತೆ, ಇನ್ನು ಕೆಳಗಡೆ ಡೇಟ್ ಬರೀತೀರಿ, ಆಮೇಲೆ ಯುವರ್ಸ್ ಅಂತ ಬರಿತೀರಿ, ಯುವರ್ಸ್ ಫೇತ್ಫುಲಿ ಅಂತ ಬರಿತೀರಿ. ಇಷ್ಟು ನಮ್ಗಿರ್ತಕ್ಕಂಥ ಒಂದು ಕನ್ನಡದ ಪ್ರಮುಖ ಸಿಲೆಬಸ್. ನೋಡ್ರಿ, ಟೋಟಲ್ ಆಗಿರ್ತಕ್ಕಂಥ ಎಷ್ಟು ಅಂಕಗಳು? 100 ಅಂಕಗಳು. ಅದರಲ್ಲಿ ಏನು ಕ್ರಮ ಸಂಖ್ಯೆ 1ರಲ್ಲಿ ಏನ್ ನೋಡ್ತೀವಿ? ವಿಷಯ ಸಮಗ್ರ ಅರ್ಥವಿಶ್ಲೇಷಣೆ ಆಲ್ರೆಡಿ ಹೇಳಿದ್ವಿ ನಿಮ್ಗೆ. ಎಷ್ಟು? 15 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಇನ್ನು ಎರಡನೇ ಪಾರ್ಟ್ ಅಲ್ಲಿ ಏನ್ ನೋಡ್ತೀರಿ ಅಂದ್ರೆ ಪದ ಪ್ರಯೋಗ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ನೋಡ್ಕೋತೀರಿ. ಎಷ್ಟು? ಅದು ಕೂಡ 15 ಮಾರ್ಕ್ಸ್ ಇರುತ್ತೆ. ಇನ್ನು ಮೂರನೇ ಖಂಡಿಕೆಯಲ್ಲಿ ಏನ್ ನೋಡ್ತೀವಿ? ವಿಷಯ ಸಂಕ್ಷೇಪಣೆ ಇರುತ್ತೆ, ಅದು 15 ಮಾರ್ಕ್ಸ್ ಇರುತ್ತೆ. ಇನ್ನೊಂದು ಪದಜ್ಞಾನಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನ ನಾವು ಕಾಣ್ತಾ ಇದೀವಿ, ಅದು ಎಷ್ಟು? 20 ಮಾರ್ಕ್ಸ್ ಇರುತ್ತೆ. ಕೊನೆಯದಾಗ ಐದರಲ್ಲಿ ಏನ್ ನೋಡ್ತೀವಿ ಅಂದ್ರೆ ಇಂಗ್ಲಿಷ್ ಟು ಕನ್ನಡ ಭಾಷಾಂತರ ಇರುತ್ತೆ, ಅದೆಷ್ಟು? 15 ಮಾರ್ಕ್ಸ್. ಇನ್ನು ಲಘು ಪ್ರಬಂಧ ಎಷ್ಟು? 20 ಮಾರ್ಕ್ಸ್. ಎಷ್ಟು? ಟೋಟಲ್ 100 ಮಾರ್ಕ್ಸ್. ಸೊ ಎಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರಮುಖ ವಿಚಾರಗಳು. ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ರಿ, ಇದನ್ನೆಲ್ಲ ಕ್ಲಿಯರ್ ಮಾಡಿದೀನಿ, ಇದನ್ನ ಆರಾಮಾಗಿ ನೋಡ್ಕೋಬಹುದು ನೀವು. ಇದಕ್ಕೇನು ಸಂಬಂಧಪಟ್ಟಂತ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಯಾವುದು? ಕ್ಲೇವ್ರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಅಲ್ಲಿ ನಾ ಇದನ್ನ PDF ಅನ್ನು ಶೇರ್ ಮಾಡ್ತೀನಿ. ಅಲ್ಲಿ PDF ಶೇರ್ ಮಾಡಿರ್ತೀನಿ, ಅದನ್ನ ತಗೊಂಡು ನೀವು ಪ್ರಿಂಟ್ಔಟ್ ತಗೊಳ್ರಿ ಆರಾಮಾಗಿ. ಏನಂದ್ರೆ ಲಿಂಕ್ ಅನ್ನ ಮತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಟೆಲಿಗ್ರಾಮ್ ಚಾನಲ್ದು. ಯಾವುದು? ಟೆಲಿಗ್ರಾಮ್ ಚಾನಲ್ದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಜಾಯ್ನ್ ಆಗಿರಿ. ಇದನ್ನೇನು PDF ಮಾಡಿ ಹಾಕ್ತೀನಿ, ಬೇಕಾದ್ರೆ ನೀವು ಅಲ್ಲೇ ಪ್ರಿಂಟ್ಔಟ್ ತಗೊಂಡು ಒಂದು ಕಾಪಿನ ಇಟ್ಕೋಬಹುದು ನೀವು. ಹೌದಾ? ಮುಂದಿನ ಮತ್ತೆ ಒಂದು ವಿಡಿಯೋದಲ್ಲಿ ಯಾರಿಗಾದ್ರೂ ಕಂಪಲ್ಸರಿ ಇಂಗ್ಲಿಷ್ ಸಂಬಂಧಪಟ್ಟಂತೆ ಏನಾದ್ರು ವಿಡಿಯೋ ಬೇಕಿದ್ರೆ ಇಂಗ್ಲಿಷ್ ಅಂತ ಕಮೆಂಟ್ ಮಾಡ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ಬಂದ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನ 3000ಕ್ಕಿಂತ ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ ಆಗಿ ಏನ್ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರಿ. ನಿಮ್ಮೆಲ್ಲರೂ ಕೂಡ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.